ನೊಂದ ಜೀವಕ್ಕೆ ಮುರಿದ ಮನಸ್ಸಿಗೆ ಪ್ರಶ್ನೆಗಳಲ್ಲಿ ಸಿಲುಕಿದ ಜೀವನಕ್ಕೆ ಬೆಳಕಿಗಾಗಿ ಅಲೆಯುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು ಮಾತು. ಆತ್ಮೀಯರೇ, ಮತ್ತೊಮ್ಮೆ ಹೃದಯಕ್ಕೊಂದು ಮಾತು ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯರೇ, ಇಂದು ನಾವು ನೋಡಲಿರ್ತಕ್ಕಂಥ ದೇವರ ವಾಕ್ಯದ ಭಾಗ ಆದಿಕಾಂಡ 12ನೇ ಅಧ್ಯಾಯ ವಚನಗಳು 1-9. ಇಂದು ನಾವು ಸತ್ಯವೇದದ ಒಂದು ಮಹತ್ವವಾಗಿರುವಂಥ ಕ್ಷಣಕ್ಕೆ ಬಂದಿದ್ದೇವೆ. ಪ್ರಿಯರೇ, ಇಲ್ಲಿಂದ ಸತ್ಯವೇದದ ಕತೆ ಒಂದು ಹೊಸ ದಿಕ್ಕನ್ನು ಪಡೆಯುತ್ತದೆ. ಇಲ್ಲಿವರೆಗೂ ಕತೆ ಮಾನವ ಕುಲದ ಬಗ್ಗೆ ಇತ್ತು ಪ್ರಿಯರೇ, ಆದರೆ ಇವಾಗಿಂದ ಒಂದು ಕುಟುಂಬದ ಬಗ್ಗೆ ನಾವು ನೋಡಲಿದ್ದೇವೆ. ದೇವರು ಇಲ್ಲಿ ಒಬ್ಬ ವ್ಯಕ್ತಿಯನ್ನು ಕರೆಯುತ್ತಾರೆ. ಆ ವ್ಯಕ್ತಿಯ ಹೆಸರೇ ಅಬ್ರಾಮ್. ಒಂದು ದಿನ ದೇವರು ಅಬ್ರಾಮ್ ಜೊತೆಗೆ ಮಾತನಾಡುತ್ತಾರೆ. ದೇವರು ಹೇಳುತ್ತಾರೆ, ನಿನ್ನ ದೇಶವನ್ನು ಬಿಟ್ಟು ಹೊರಗಡೆ ಬಾ, ನಿನ್ನ ಬಂಧುಗಳನ್ನು ಬಿಟ್ಟು ಹೊರಗಡೆ ಬಾ, ನಿನ್ನ ತಂದೆಯ ಮನೆಯನ್ನು ಬಿಟ್ಟು ಹೊರಗೆ ಬಾ ಎಂಬುದಾಗಿ. ಪ್ರಿಯರೇ, ಇದು ಸುಲಭವಾದಂಥ ಒಂದು ಕರೆ ಅಲ್ಲ ಪ್ರಿಯರೇ. ದೇಶವನ್ನು ಬಿಟ್ಟು ಹೊರಗೆ ಬಾ ಎಂದರೆ ನಿನ್ನ ಪರಿಚಿತ ಜೀವನವನ್ನು ಬಿಟ್ಟು ಹೊರಗೆ ಬಾ ಎಂಬುದಾಗಿ ಅರ್ಥ. ಕುಟುಂಬದಿಂದ ದೂರ ಹೋಗು ಎಂಬುದಾಗಿ ಹೇಳುವುದಾದರೆ ಅದು ನಿನ್ನ ಸುರಕ್ಷತೆಯನ್ನ ಬಿಟ್ಟು ಹೊರಗೆ ಹೋಗು ಎಂಬುದಾಗಿ ಅರ್ಥ. ಪ್ರಿಯರೇ, ದೇವರು ಇನ್ನೂ ಹೇಳುತ್ತಾರೆ, ನಾನು ನಿನಗೆ ತೋರಿಸುವ ದೇಶಕ್ಕೆ ನೀನು ಹೋಗು ಎಂಬುದಾಗಿ. ಗಮನಿಸಿ, ದೇವರು ಇಲ್ಲಿ ನಕ್ಷೆಯನ್ನ ಕೊಡಲಿಲ್ಲ, ಪೂರ್ಣ ವಿವರವನ್ನ ಕೊಡಲಿಲ್ಲ. ದೇವರು ಹೇಳಿರುವಂತ ಮಾತು, ನಾನು ತೋರಿಸ್ತೇನೆ, ಆ ದೇಶಕ್ಕೆ ನೀನು ಹೋಗು ಎಂಬುದಾಗಿ. ಇದು ನಂಬಿಕೆಯ ಒಂದು ಪ್ರಯಾಣವಾಗುತ್ತದೆ ಪ್ರಿಯರೇ. ಇದ್ರ ಜೊತೆಗೆ ದೇವರು ಅಬ್ರಾಮನಿಗೆ ಕೆಲವು ಮಹಾ ವಾಗ್ದಾನಗಳನ್ನ ಸಹ ಕೊಡುತ್ತಾರೆ. ದೇವರು ಹೇಳುತ್ತಾರೆ, ನಾನು ನಿನ್ನನ್ನು ಒಂದು ದೊಡ್ಡ ಜನಾಂಗವನ್ನಾಗಿ ಮಾಡುವೆನು, ನಿನ್ನನ್ನು ಆಶೀರ್ವದಿಸುವೆನು, ನಿನ್ನ ಹೆಸರನ್ನ ಮಹಿಮೆಯನ್ನಾಗಿಸುವೆನು, ನೀನು ಆಶೀರ್ವಾದವಾಗುವಿ, ನಿನ್ನನ್ನು ಆಶೀರ್ವದಿಸುವವರನ್ನು ನಾನು ಆಶೀರ್ವದಿಸುವೆನು, ನಿನ್ನನ್ನು ಶಪಿಸುವವರನ್ನು ನಾನು ಶಪಿಸುವೆನು ಎಂಬುದಾಗಿ. ಮತ್ತು ಕೊನೆಯದಾಗಿ ಒಂದು ದೊಡ್ಡ ಮಹತ್ವ ಇರುವಂತ ಒಂದು ವಾಕ್ಯ, ಭೂಮಿಯ ಎಲ್ಲಾ ಜನಾಂಗಗಳು ನಿನ್ನ ಮೂಲಕ ಆಶೀರ್ವಾದ ಪಡೆಯುತ್ತದೆ ಎಂಬುದಾಗಿ. ಪ್ರಿಯರೇ, ಇದು ಕೇವಲ ಅಬ್ರಾಮ್ಗೆ ಕೊಟ್ಟಂತ ವಾಗ್ದಾನ ಅಲ್ಲ, ಇದು ಸತ್ಯವೇದದ ಕಥೆಯ ಒಂದು ಹೃದಯ ಭಾಗವಾಗಿದೆ ಪ್ರಿಯರೇ. ದೇವರು ಒಂದು ವ್ಯಕ್ತಿಯನ್ನ ಕರೆಯುತ್ತಾರೆ, ಆದರೆ ಆಶೀರ್ವಾದ ಎಲ್ಲಾ ಜನಾಂಗಗಳಿಗೂ ಹರಡುತ್ತದೆ. ಇಲ್ಲಿ ಅಬ್ರಹಾಮನ ಪ್ರತಿಕ್ರಿಯೆ ಬಹಳ ಸರಳವಾಗಿದೆ. ಸತ್ಯವೇದ ಹೇಳುತ್ತದೆ, ಅಬ್ರಹಾಮನು ಹೊರಟನು. ಅವನು ವಾದಿಸಲಿಲ್ಲ, ಅವನು ಪ್ರಶ್ನೆಗಳ ಪಟ್ಟಿಯನ್ನು ಕೇಳಲಿಲ್ಲ, ಹೊರತು ದೇವರು ಹೇಳಿದರು ಅದಕ್ಕೆ ನಾನು ನಡೆಯುತ್ತೇನೆ ಎಂಬುದಾಗಿ ಅಬ್ರಹಾಮನು ನಡೆದುಕೊಂಡು ಹೋದನು. ಇದು ನಂಬಿಕೆಯ ನಿಜವಾದ ಚಿತ್ರ ಪ್ರಿಯರೇ. ಅಬ್ರಾಮ ತನ್ನ ಹೆಂಡತಿ ಸರಾಯಿನನ್ನು ಮತ್ತು ತನ್ನ ಅಳಿಯ ಲೋಟನನ್ನು ತೆಗೆದುಕೊಂಡು ಪ್ರಯಾಣವನ್ನು ಆರಂಭಿಸುತ್ತಾನೆ. ಅವರು ಕಾನಾನ್ ದೇಶಕ್ಕೆ ಬರುತ್ತಾರೆ. ಅಲ್ಲಿ ದೇವರು ಮತ್ತೆ ಅವನಿಗೆ ಕಾಣಿಸಿಕೊಂಡು ಹೇಳುತ್ತಾರೆ, ಈ ದೇಶವನ್ನು ನಿನ್ನ ಸಂತಾನಕ್ಕೆ ಕೊಡುತ್ತೇನೆ ಎಂಬುದಾಗಿ. ಅಬ್ರಾಮ ಅಲ್ಲಿ ಒಂದು ಕೆಲಸ ಮಾಡುತ್ತಾನೆ. ಅವನು ಒಂದು ವೇದಿಯನ್ನ ಕಟ್ಟುತ್ತಾನೆ, ಅವನು ದೇವರನ್ನು ಆರಾಧಿಸುತ್ತಾನೆ. ಇದು ಅವನ ಜೀವನದ ಒಂದು ಮಾದರಿ ಆಗುತ್ತದೆ ಪ್ರಿಯರೇ. ಅವನು ಪ್ರಯಾಣಿಸುತ್ತಾನೆ, ದೇವರ ವಾಗ್ದಾನವನ್ನ ಕೇಳುತ್ತಾನೆ, ವೇದಿಯನ್ನ ಕಟ್ಟುತ್ತಾನೆ. ಆತ್ಮೀಯರೇ, ನಂಬಿಕೆಯ ಜೀವನ ಇದನ್ನೇ ಹೋಲುತ್ತದೆ. ಪ್ರಯಾಣ, ದೇವರ ಮಾತು, ಆರಾಧನೆ. ಇಂದು ನಾವೆಲ್ಲರೂ ಕೇಳುವಂತ ಮಾತು, ನಮ್ಮ ಭವಿಷ್ಯ ಗೊತ್ತಿಲ್ಲ, ನಾವು ಹೇಗೆ ನಡೆಯಬೇಕು ಎಂಬುದಾಗಿ. ನಾನು ಸುರಕ್ಷತೆಯನ್ನ ಬಿಟ್ಟು ದೇವರನ್ನ ಹೇಗೆ ನಂಬಬಹುದು ಎಂಬುದಾಗಿ. ಅಬ್ರಹಾಮನ ಕತೆ ನಮಗೆ ಹೇಳುತ್ತದೆ, ನಂಬಿಕೆ ಎಂದರೆ ಎಲ್ಲಾ ಉತ್ತರಗಳ ನಂತರ ನಡೆಯುವುದಲ್ಲ, ದೇವರನ್ನು ನಂಬಿ ಮೊದಲ ಹೆಜ್ಜೆ ಇಡುವುದು. ಪ್ರಿಯರೇ, ಇಂದಿನ ವಾಗ್ದಾನ, ದೇವರು ಕರೆಯುವ ಸ್ಥಳದಲ್ಲಿ ಆಶೀರ್ವಾದವೂ ಇರುತ್ತದೆ. ನಾವು ದೇವರ ಮಾರ್ಗದಲ್ಲಿ ನಡೆದಾಗ ನಮ್ಮ ಜೀವನ ಮಾತ್ರವಲ್ಲ, ಇತರರ ಜೀವನವೂ ಸಹ ಆಶೀರ್ವಾದವಾಗಬಹುದು. ಹಾಗಾದ್ರೆ ನಾವು ಕೈಗೊಳ್ಳಬೇಕಾಗಿರುವಂತಹ ಆಜ್ಞೆ, ದೇವರ ಕರೆಯನ್ನ ನಿರ್ಲಕ್ಷಿಸದೆ, ಭಯದಿಂದ ನಿಲ್ಲದೆ, ಪರಿಚಿತ ಜೀವನದೊಳಗೆ ಸಿಲುಕಿಕೊಳ್ಳದೆ. ಪ್ರಿಯರೇ, ದೇವರು ಕರೆಯುವಾಗ ನಾವು ಮುಂದೆ ನಡೆಯಬೇಕು. ಇದನ್ನು ನೆನಪಿಟ್ಟುಕೊಳ್ಳೋಣ. ಒಬ್ಬನು ದೇವರ ಮಾತು ಕೇಳಿ ಒಂದು ಹೆಜ್ಜೆ ಇಟ್ಟನು, ಆ ಹೆಜ್ಜೆ ಇತಿಹಾಸವನ್ನೇ ಬದಲಾಯಿಸಿತು. ಬಹುಶಃ ನಮ್ಮ ಜೀವನದಲ್ಲೂ ದೇವರ ಒಂದು ಕರೆ ಇರಬಹುದಲ್ಲವೇ? ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ನಂಬಿಕೆಯ ಹೆಜ್ಜೆಯನ್ನ ಇಡುತ್ತಾ ನಾವೆಲ್ಲರೂ ಬದುಕೋಣ. ಆಮೇನ್. ಜೀವಕ್ಕೆ ಮುರಿದ ಮನಸ್ಸಿಗೆ ಬೆಳಕನ್ನು ಹುಡುಕ
ಹುಡುಕುವ ಹೃದಯಕ್ಕೆ ಸತ್ಯವೇದದಿಂದ ಹೃದಯಕ್ಕೆ ಒಂದು